ನಿಮ್ಮಲ್ಲಿ ಏನ ಸಮಸ್ಯೆಗಳು, ಯಾಕಂದರೆ ನಮ್ಮಲ್ಲಿ ನಿಮಗೆಲ್ಲ ಎಲ್ಲ ಗೊತ್ತಿರೋದೆ, ನಿಮ್ಮಲ್ಲಿ ಈ ಹೋಬ್ಳಿಗೆ 48 ಬೂತ್ ಇದೆ, ನಮ್ಮ ಕ್ಷೇತ್ರದಲ್ಲಿ 411 ಬೂತ್ ಇದೆ. 411 ಬೂತ್ಗೆ ಒಂದು 4.25-4.30 ಲಕ್ಷ ಓಟ್ ಇದ್ರೂ ಕರೆಕ್ಟಾಗಿ ನೀವು ನೋಡೋಕೆ ಹೋದ್ರೆ ಎಲ್ಲರಿಗೂ ಒಂದು ಅಂದಾಜು ಇರ್ತದೆ, ಇಲ್ಲ ಒಂದು 6 ಲಕ್ಷ ಓಟ್ ಇರ್ಬೋದು. ಸೊ ಇನ್ನು ಸೇರ 1 ಲಕ್ಷ ಬೋಗಸ್ ಓಟು ಕಳ್ಳೋಟ್ ಆಗೋದು ಬೇಡ. ರಾಹುಲ್ ಗಾಂಧಿರು ಅದೇ ತಲೆ ಕೆಡ್ಸ್ಕೊತಾರೋದು. ಕರೆಕ್ಟ್ ಇರೋರನ್ನ ಸೇರಿಸಿ ಸರಿ ಇಲ್ದ ಕಳ್ಳೋಟ್ಗಳನ್ನ ತೆಗೆದಾಕಿ. ನಮ್ಮ ಕಡೆಯಿಂದ ಏನು ಆಗಬೇಕು, ನಮ್ಮ ಕಡೆಯಿಂದ ನಿಮ್ಗೇನ ಕೆಲಸಗಳು ಆಗಬೇಕು ಅಂದರೆ ಅದಕ್ಕೆ ಬ್ಲಾಕ್ ಪ್ರೆಸಿಡೆಂಟ್ ಮಾಡೋದು. ಅವ್ರ ಕೈ ಆಗಿಲ್ಲ ಅಂದರೆ ಆಮೇಲೆ ನಮ್ಮನ್ನು ಕರೀರಿ. 401 ಬೂತು ಕಾರ್ ಹಾಕೊಂಡು ಓಡಾಡಿದ್ರು ಒಂದು ವರ್ಷ ಕಾರ್ ಹಾಕೊಂಡವ್ರು ಒಂದು 3 ದಿವಸ ಬೇಕು ಸುತ್ತಕ್ಕೆ. ಕಾಲು ನಡಿಗೆಯಲ್ಲಿ ಹೋಗ್ಬೇಕಾದ್ರೆ 1 ವರ್ಷ ಬೇಕು. 1 ವರ್ಷ ಮಾಡಿದ್ರೆ 80% ಮಾಡೋಕ್ಕಾಗಿದ್ದು ನನ್ನ ಕೈಲಿ. ಅಷ್ಟು ದೊಡ್ಡ ಕ್ಷೇತ್ರ ಇದೆ. ಅಂದರೆ ಮನೆಗೆ ಹೋಗ್ಬೇಕಂತ ಇವ್ರು ಬಂದಿಲ್ಲ, ಅವ್ರು ಬಂದಿಲ್ಲ, ಮಂಜನಿಗೆ ಕಷ್ಟ 48 ಬೂತ್ ಮೇಂಟೈನ್ ಮಾಡೋಕ್ಕೆ. ಇತ್ತೀಚೆಗೆ ನಡೆದಿತ್ತು ನಮ್ಮ KMF ನೋಡಿ, ನಮ್ಮ ಕೇಶವ ಮಾಡ್ತಿದ್ದಾರೆ. ಅವರು ಗೆದ್ದಿರೋ ಕ್ಯಾಂಡಿಡೇಟು. ಎಷ್ಟು ಕೆಲಸ ಮಾಡಿದರು ಅಂದರೆ ಸಾಕಷ್ಟು ಕೆಲಸ ಮಾಡಿದರು. ನಾವು ಡಿಸ್ಕಸ್ ಮಾಡೋದು ಬಿಡಿ ಸರ್, ನಾನು ಮಾಡಿದ್ದೀನಿ, ನಾನು ಮಾಡೋಕ್ಕೆ ಕೆಲಸಕ್ಕೆ ನಾನು ಗೆದ್ದಿದ್ದೀನಿ. ಈಗ ಅವ್ರಿಗೆ ಅರ್ಥ ಆಗ್ಬಿಟ್ಟಿದೆ ಮಾಡೋ ಕೆಲಸಕ್ಕಲ್ಲ. ಅವಾಗ ಹೇಳ್ದಲ್ಲ, ಊಟ ಕಾಫಿ ಟೀ ಬಾಡಿಗೆ, ಆಮೇಲೆ ಅದೆಲ್ಲ ಬಿಕ್ಕಿದ ಆಚೆ ಮಾತಾಡೋಣ. ಈ ಒಂದು ಪರಿಸ್ಥಿತಿ, ಈ ಒಂಥರ ನಮ್ಮ ದೇಶ ಈಗ ಮಟ್ಟಿಗೆ ಬಂದ್ಬಿಟ್ಟಿದೆ. ಕರೆಕ್ಟಾಗಿ ನೀವು ಜನಕ್ಕೆ ಹೋದಾಗ ಹೇಳಿ, ಕರೆಕ್ಟಾಗಿ ನೋಡಿ. ನನಗೆ ಅಂತಿಲ್ಲ, ಅದು ಯಾವ ಪಕ್ಷದಲ್ಲಿರಲಿ, ಯಾರನ್ನ ಇರಲಿ, ಎಲೆಕ್ಷನ್ ಅಂತ ಬಂದೋಗೆ ನಾನು ಸರಿ ಇಲ್ಲೋ ನನಗೂ ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ರಕ್ತ ಇಂಟ ಇದೀನೋ ನನಗೂ ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ಭೂಮಿ ಸಮಸ್ಯೆ, ನಿಮ್ಮ ಜಮೀನು ಸಮಸ್ಯೆ ಬಂದರೆ ಅದ್ರೊಳಗೆ ಕಿತ್ಕೊಳಕ್ಕೆ ಬಂದ ನನಗೂ ಹಾಕಕ್ಕೆ ಹೋಗ್ಬೇಡಿ. ನಾನು ನಿಮ್ಮನ್ನ ಕಂಟ್ರೋಲ್ ಇಟ್ಕೊಳಕ್ಕೋಸ್ಕರ ನಿಮ್ಮ ಅಣ್ಣನ ತಮ್ಮನ್ನ ಎತ್ಕಟ್ಟವನ ಅಂಥವ್ನಿಗೆ ಹಾಕಕ್ಕೆ ಹೋಗ್ಬೇಡಿ. ನೀನು ಯಾವುದೋ ವ್ಯಾಪಾರ ಮಾಡ್ತಾ ಇದೆಯಾ, ನಿನ್ನ ಸಹಾಯ ಮಾಡ್ತಾ ಇಲ್ಲ, ನೀನು ಇನ್ನೊಬ್ಬನ ಎತ್ಕಟ್ಬಿಟ್ಟು ಕೇಸ್ ಹಾಕ್ಸ್ಬಿಟ್ಟು ಅವನಿಗೂ ಇದು ಮಾಡಿ ಅವ್ನಿಗೂ ಹಾಕಕ್ಕೆ ಹೋಗ್ಬೇಡಿ. ಇವತ್ತು ಯಲಹಂಕದಲ್ಲಿ ಏನು ನಡೀತಾ ಐತೆ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಎತ್ಕಟ್ಟಿ ಅವನ ಮೇಲೆ ಇವನ ಮೇಲೆ ಅವನು, ಅದು ಬಿಸ್ನೆಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಧರ್ಮ ಇರ್ಬೋದು. ಆ ಧರ್ಮ ಅದು ಹಿಂದೂ ಅಂತಾರೆ ಅವರು. ಏನು ಅದು ನಾವು ಇವತ್ತು ಈಗ ಇವ್ರು ಹೇಳಿದ್ಮೇಲೆ ನಾನು ನೋಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇವಾಗ ಈ ಜನಕ್ಕೆ ಇಷ್ಟ, ಈ ನಾನು ಜನ ಇಟ್ಕೊಂಡು ಮಾಡಿಲ್ಲ, ಕಾರ್ಯಕರ್ತರು ಅವ್ರ ಇಂಟ್ರೆಸ್ಟು. ಇವಾಗ ಏನೋ ಒಂದು ಪೋಸ್ಟ್ ಕೊಟ್ಟೋಗೆ, ಇವಾಗ ನಾವು ಮೀನಾ ರಮೇಶ್ ಅವ್ರಿಗೆ ಗ್ಯಾರಂಟಿ ಅಧ್ಯಕ್ಷ ಕೊಟ್ಟಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ ತಾಲೂಕು ಆಫೀಸಲ್ಲಿ ಕೂತ್ಕೊಬೇಕು. ಕೂತ್ಕೊಂಡು ಮಾಡಿಲ್ಲ ಅಂದರೆ ಅವರು ತೆಗೆಯಂಥ ಒಂದು ರೈಟ್ಸು ಕೊಟ್ಟಿದ್ದಾರೆ. ಹಾಕೋಕ್ಕೆ, ದೇವ್ರಿಗೆ ಉಡ್ಸೋಕ್ಕೆ, ದೇವ್ರು ನಮ್ಮನ್ನು ಪ್ರಪಂಚಕ್ಕೆ ಬಿಟ್ಟ ಮೇಲೆ ಕಿತ್ಕೊಂಡೋಗಿ ಹಂಗೆ ನಮ್ಮ ಲೀಡರ್ಗಳಿಗೂ ಆ ಶಕ್ತಿ ಇದೆ. ನಮ್ಮನ್ನು ಯಾವಾಗ ನಾವು ಹೋಗಿ ಕಂಪ್ಲೇಂಟ್ ಕೊಡಬೇಕಾದ್ರೆ ನೀವು ಕೆಲಸನೇ ತೀವ್ರವಾಗಿ ಮಾಡಿಲ್ಲ ಅಂದಾಗ ನಾವು ಹೇಳಲೇಬೇಕಾಗುತ್ತೆ. ಇವ್ರು ಕರೆಕ್ಟಾಗಿ ರಿಪೋರ್ಟ್ ಕೊಟ್ಟಿಲ್ಲ ಅಂದರೆ ಜವಾಬ್ದಾರಿ ನಮ್ಮ ಯಶವಂತ್ ಅವ್ರು ತೊಗೊಬೇಕಾಗುತ್ತೆ, ಇಲ್ಲ ನಾನು ತೊಗೊಬೇಕಾಗುತ್ತೆ. ಸೊ ಅಲ್ಲೇನೋ ಚೇಂಜಸ್ 4 ಬ್ಲಾಕಿಗೆ ಹೇಳ್ತಾ ಇದ್ದೀನಿ. ಈ ಒಂದು ವಿಷಯದಲ್ಲಿ ನೀವು ಸೀರಿಯಸ್ ಆಗಿ ತಗೊಂಡು ನಿಮ್ಮ ಇದರೊಳಗೆ ಒಬ್ಬೊಬ್ಬರು ಕೊಟ್ಟು ಆ ಟ್ಯಾಲಿ ಆಗಿಲ್ಲ ಅಂದರೆ ತೆಗಿಯೋಂಥ ಪರಿಸ್ಥಿತಿನೂ ಬರ್ಬೋದು. ಅದಕ್ಕೆ ನಾನು ಹೊಣೆ ಇಲ್ಲ, ಇದು ಇಲ್ಲ. ನಾನು ಇವಾಗ ಹಿಂದೆ ಇದ್ದವರು ಸರಿ ಇಲ್ಲ, ಯಾರ ಮೇಲೂ ದೂರ ಹೇಳೋದು ಬೇಡ. ಎಲ್ಲರೂ ಇಲ್ಲಿ ನಾಯಕರೇ, ಎಲ್ಲರೂ ಜವಾಬ್ದಾರಿ ತೊಗೊಂಡಿದ್ದಾರೆ, ಎಲ್ಲರೂ ಎಲೆಕ್ಷನ್ ನಿಂತಿದ್ದಾರೆ. ಸೋತಿರೋರು ಅವ್ರದ್ದು ತೊಂದರೆ ಗೊತ್ತು, ಅವ್ರ ನೋವುಗಳು ಗೊತ್ತಿದ್ದಾರೆ. ಗೋಪಾಲಕೃಷ್ಣ ಇರ್ಬೋದು, ಪಾಪ 2 ಸಲ ಸೋತಿದ್ದಾರೆ, ಅವ್ರ ನೋವು ಅವ್ರಿಗೆ ಗೊತ್ತಿರ್ತದೆ. 2ನೇ ಸಲ ಅವ್ರು ಸೀಟ್ ಬೇಡ ಅಂದರು, ಒತ್ತಾಯವಾಗಿ ಕೊಟ್ಟರು. ಅದು ಏನೋ ಆಗಿರ್ತದೆ, ಅದೇನೋ ಬಿಡಿ, ಅದೆಲ್ಲ ಪಾಲಿಟಿಕ್ಸ್ ಹೇಳಕ್ಕೆ ಹೋದರೆ ಅದು ಬೇರೆ ಥರ ಆಗ್ಬಿಡ್ತದೆ. ಸೊ ಮುಂದೆ ಎಲ್ಲ ನಾವೆಲ್ಲ ಒಂದು ಕುಟುಂಬದ ಥರ ಕೆಲಸ ಮಾಡೋಣ. ಅದು ಯಾವುದೇ ಪೋಸ್ಟ್ ಇರಲಿ, ಗ್ರಾಮ ಪಂಚಾಯತಿ ಮೆಂಬರಿಂದ ಹಿಡಿದು MLA ಇಂದ MP ಅವ್ರಿಗೂ ಯಾವುದೇ ಒಂದು ಎಲೆಕ್ಷನ್ ಬಂದ್ರೂ ನಾವು ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ತಂದೆ ತಾಯಿ ಯಾರೋ ನಿಂತಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ಕೊಂಡು ಹೋದರೆ ಮಾತ್ರ ಇಲ್ಲಿ 100ಕ್ಕೆ 100 ಜಯ ಇದೆ. ಎಲ್ಲ ನಾನೇ ಹೇಳ್ಬಿಟ್ಟಿದ್ದೀನಿ. ಕಳ್ಳೋಟಿಂದ ಹಿಡಿದು ನಮಗೆ ಹಿಂದೆ ಆಗಿದ್ದು ಮರ್ತ್ಬಿಡಿ. ಅದು ಹಿಂಗೆ ತಂದ್ರು ಹಂಗೆ ತಂದ್ರು. ಹೌದು, ನಾವು ಗೆಲ್ತೀರಿ. ಇಲ್ಲಿ ಕಾಂಗ್ರೆಸ್ MLAಗಳು ಇದ್ದಿದ್ದು, ಕಾಂಗ್ರೆಸ್ MP ಇದ್ದಿದ್ದು, ಏನು ಹೊಸದಾಗೇನಿಲ್ಲ. ಎಲ್ಲರಿಗೂ ಉದಾಹರಣೆ ಕೊಡ್ತಾ ಇರ್ತೀನಿ. ನೀವೆಲ್ಲ ಕ್ರಿಕೆಟ್ ನೋಡಿರ್ಬೋದು, ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಜಾಸ್ತಿ ಇರ್ತೀರ. ನಾವು ಅಂದರೆ ಒಂದು 25-30 ವರ್ಷಕ್ಕಿಂತ ಶ್ರೀಲಂಕಾ ಅನ್ನೋ ಟೀಮು ಬಂದರೆ ಇದು ಯಾಕೆ ಬರ್ತದೆ, ಇವ್ರ ಮೇಲೆ ಹೋಗಿ ಯಾವುದೋ ಹೊತ್ತೋಗಿದ್ದು ಟೀಮನ್ನು ತೊಗೊಂಬಂದು ಆಡಿಸ್ತಾರೆ ಎಲ್ಲ ಕೊನೆಗೆ ಬರೋರು. ವರ್ಲ್ಡ್ ಕಪ್ ಗೆದ್ದರು ಅವರು. ಎಷ್ಟು ಜನಕ್ಕೆ ಗೊತ್ತೋ ಇಲ್ಲ ಗೊತ್ತಿಲ್ಲ ನನಗೆ. 96 80s ಅವರು ಲೆಕ್ಕಕ್ಕೆ ಇಲ್ಲ ಆಡೋಕ್ಕೆ. ಇವರೇ ಬಿಡ, ಇದು ಯಾವುದೋ ಬಂತು ಅಂದರೆ ಹೆಸರುಗಟ್ಟಾಯಿಂದ ಏನೋ ಕಳ್ಸ್ದಂಗಿತ್ತು. ಇಲ್ಲ ಯಲಹಂಕದಿಂದ ಯಾವುದೋ ನಮ್ಮ ದೇಶದ ಮೇಲೆ ಆಡೋಕ್ಕೆ 80ಗೆ ಆಲ್ಔಟು, 60ಗೆ ಆಲ್ಔಟು. ದೊಡ್ಡ ಟೀಮ್ ನಮ್ಮ ಭಾರತ್ ಟೀಮ್ ಆಗಲಿ, ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು ಎಲ್ಲರನ್ನೂ ಹೊಡೆದು ಬಿಸಾಕ್ತರು. ಸೊ ಅದು ಅವರ ಒಂದು ಇದಿತ್ತು, ಹಠ ಇತ್ತು, ಪ್ರಾಕ್ಟೀಸ್ ಇತ್ತು. ಹಂಗೆ ನಾವು ಗೆದ್ದುಬಿಟ್ಟು ಹೇಳ್ತಾ ಇರೋದು ನಾನು ಈ ಮಾತು.
ಅವ್ರು ಬಂದು ಹೆಂಗಾದ್ರು ನಾವು ಆಲ್ರೆಡಿ ಗೆದ್ದಿರೋದು, ಇಲ್ಲೇ ಗೆದ್ದಿರೋರು ಸಾಕಷ್ಟು ಜನ ಇದ್ದಾರೆ. ನಮ್ಮ ಕೇಶವಮೂರ್ತಿಯವ್ರು ಗೆದ್ದಿದ್ರು, ಲಾವಣ್ಯ ಮೇಡಮ್ ಗೆದ್ದಿದ್ದಾರೆ. ಲಾವಣ್ಯ ಮೇಡಮ್ ಯಾರು ಎಮ್ ಎಲ್ ಎ ಅವ್ರ ಮಿಸಸ್ ಮೇಲೆ ಗೆದ್ದಿದ್ದಾರೆ. ಅಂದಮೇಲೆ ಅವ್ರ ಊರಲ್ಲಿ ಅವ್ರಲ್ಲೇ ಅವರು ಓಟೇಕ್ ಮಾಡಿ ತಗೊಂಡಿದ್ದಾರೆ ಅಂದಮೇಲೆ ಇನ್ನೇನು ಶಕ್ತಿ ಇದೆ ಹೇಳಿ. ಕಾರ್ಪೊರೇಷನಲ್ಲೂ ಸೋತಿದ್ದಾರೆ. ಸೊ ಅವರ ಒಂದು ಇದಕ್ಕೆ ನಾವು ಯಾರ ಬೇಲೂ ದೂರ ಹೇಳೋದು ಬೇಡ. ಅವ್ರದ್ದು ಹಣೆ ಬರ ಸರಿಯಿಲ್ಲ ಅಂದ್ಕೊಳ್ಳೋಣ. ನಮ್ಮ ಲಾವಣ್ಯ ಮೇಡಮ್ ಸ್ಟಾರ್ ಅವ್ರು ಚೆನ್ನಾಗಿತ್ತು, ಮುಂದೆ ಇನ್ನೊಂಥರ ಸ್ಟಾರ್ ಬರ್ಬೋದು, ಮಾಡೋಣ. ಕೇಶವಮೂರ್ತಿ ಅವರು ಇವಾಗ ನೊಂದು ಹೇಳ್ತಾರೆ, ಅವರು ನಂಬಿಟ್ಟಿದ್ನಲ್ಲಪ್ಪ ನನ್ನ ಅಂತ. ಏನು ಆಣೆಗಳು ಇದೆಲ್ಲ ಬಿಟ್ಬಿಡಿ. ಆಣೆಗಳು ಇಡೋದು, ಮಕ್ಕಳ ಮೇಲೆ ಆಣೆ ಅಂತೆ, ತಾಳಿ ಮೇಲೆ ಆಣೆ ಅಂತೆ, ಬೆಳಿಗ್ಗೆ ಅವ್ನಿಗೆ ಹೋಗ್ಬಿಟ್ಟು ಅವಾಗೆಲ್ಲೋ ಇತ್ತು ಆಣೆ. ನಾನು ತುಂಬ ಮಾತಾಡಬಾರ್ದು. ಇದೇ ಶಿವರಾಮ್ ಕಾರಂತ್ ಬಡಾವಣೆ ಎಷ್ಟು ಹೋರಾಟ ಮಾಡಿದ್ದೀರಿ, ಬಿಡಿಯೋದು ಬಾಯಿಗೆ ಬಂದಂಗೆ ಬಯೋದೆ ಅವರು. ಈ ಮನುಷ್ಯ ಮನ್ಸು ಮಾಡಿದರೆ ಮಾಡ್ಬೋದಾಯ್ತು, ಈ ಮನುಷ್ಯ ಮನ್ಸು ಮಾಡಿದರೆ ಮಾಡಿರ್ಬೋದು ಅಂತ. ಜೈಲ್ಗೆ ಹೋದ್ರು, ಧರಣಿ ಕೂತ್ಕೊಂಡಿದ್ರು, ವರ್ಷಗಟ್ಟಲೆ, 1 ವರ್ಷನ ಕೂತಿದ್ರೇನು. ಅಲ್ಲ, ರೈತರ ಸಂಘದಿಂದೆಲ್ಲ ಬಂದು ಸಪೋರ್ಟ್ ಕೊಟ್ಟರು. ಕೊನೆಗೇನಾಯಿತು, ₹1 ಜಾಸ್ತಿ ಕೊಟ್ಬಿಟ್ರಂತೆ. ಊಟ ಸ್ಪೆಷಲ್ ಊಟ ಹಾಕ್ಬಿಟ್ರಂತೆ. ಮಂಜಣ್ಣ ಅನ್ನ ಸಾಂಬಾರು ಒಂದು ಪಲ್ಯ ಹಾಕಿದ್ರು, ಅವ್ರು ಒಂದು 2 ಪೀಸ್ ಕಬಾಬ್ ಇಟ್ಬಿಟ್ಟಿದ್ರು. 3 ಕೋಟಿ ಜಮೀನ ಎಷ್ಟಕ್ಕೆ ಮಾರ್ಕೊಡ್ರಿ? ಈ ನ್ಯೂಸ್ ಹಾಕಿ. ಇವತ್ತು ಬಂಗಾರ ನೋಡ್ಬಿಟ್ಟು ಏನೋ ಕಬ್ಬಣಕ್ಕೆ ಮಾರ್ಬಿಟ್ಟು ಕೈ ಕೊಟ್ಬಿಟ್ಟು ಹೋದಾಗ ಆಯ್ತು. ಆಗಲೆಲ್ಲ ಡಿನೋಟಿಫೈ ಮಾಡಿದ್ರು. ಈಗ ಬಂದು ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಮಾಡಲಿ, ಮೊದಲೆಲ್ಲ ಎಲ್ಲ ಆಗೋಗ್ಬಿಟ್ಟಿದೆ, ಸುತ್ತಮುತ್ತೆಲ್ಲ ನೋಟಿಫೈ ಆಗಿ ಎಲ್ಲೆಲ್ಲ ಹಾಕ್ಬೇಕೇನು ಅಂತ. ಅವತ್ತು ಅಲ್ಲಿ ಯಲಹಂಕದಲ್ಲಿ ಡಿ ಸಿ ಎಮ್, ನಾನು ಅವಾಗ ಡಿ ಸಿ ಎಮ್ ಇಲ್ಲ, ಅಧ್ಯಕ್ಷರು ಕರೆಸಿದಾಗ ಅವ್ರು ಹೇಳಿದ್ರು, ನೀನು ಮಾಡಿದ ಕಾನೂನು ನಿಮ್ಮ ಸರ್ಕಾರ ನೀನು ಮಾಡಿದ್ದು ನೀನು ಉಳಿಸ್ಕೊಬೋದಾಯ್ತು, ಅದು ಒಂದು ಸಲ ಡಿನೋಟಿಫೈ ಆದಮೇಲೆ ನೀವು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಹಂಗಾಯ್ತು ಬಿಡಿ. ಈ ಥರ ಉದಾಹರಣೆಗಳು ನಿಮ್ಗೆ ಏನು ಕೊಡ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ನಿಮ್ಗೆ ಶಕ್ತಿ ಬರಬೇಕು. ನೀವು ಶಕ್ತಿ ನಿಮ್ಗೆ ಬರಬೇಕಾದ್ರೆ ನೀವು ಶಕ್ತಿ ಇಲ್ಲಿರೋ ಲೀಡರ್ಗಳಿಗೆ ತುಂಬಿ